ಪ್ರಕೃತಿಯ ಮೌನವನ್ನ ಅರ್ಥಕೊಳ್ಳೋರು, ಹಕ್ಕಿಯ ನಾದದ ಜೊತೆ ಬೇಡಿಕೆಯನ್ನು ಕೂಡ ಆಲಿಸುವಂತಹ ಸಹಜ ಜೀವಿ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹಾಗೆ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನೀವು ನಿರತರಾಗಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಹೇಗೆ ನಡೀತಿದೆ ಸರ್? ಸಮಾಜ ಚಟುವಟಿಕೆಗಳು ಈಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ನಾವು ಇದನ್ನ ಕಲಿಸ್ತಾ ಬರ್ತಾ ಇರ್ಬೇಕು. ಯಾಕೆ ಹೇಗೆ ಅಂದ್ರೆ ಒಂದು 100 ಜನ ಮಕ್ಕಳಿಗೆ ನಾವು ಕಲಿಸಿದ್ರೆ 10 ಜನನು ಬದಲಾವಣೆ ತರಬೇಕಾಗುತ್ತೆ. ಪರಿಸರ ಪೂರಕವಾಗಿರ್ಬಹುದು, ಆರೋಗ್ಯ ಪೂರಕವಾಗಿರ್ಬಹುದು. ಅಲ್ಲಿ ನಾನು ಶಾಲಾ ಮಕ್ಕಳಿಗೆ ನಾನು ಭೇಟಿ ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಗಿಡ, ನಿಮ್ಮ ಹುಟ್ಟದ ಹಬ್ಬಕ್ಕೆ ಬ್ಯಾನರ್ ಕಟ್ಬೇಡಿ, ಕೇಕ್ ಕಟ್ ಮಾಡ್ಬೇಡಿ, ಹಣ್ಣು ಕಟ್ ಮಾಡ್ಕೊಂಡು ಆ ಗಿಡ ನೆಡಿ ಒಂದು ಹುಟ್ಟದ ಹಬ್ಬದಲ್ಲಿ ಅಂತ ಹೇಳಿ ಒಂದು ಮಕ್ಕಳಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಬರ್ತಾ ಇದೀವಿ. ಜೊತೆಲಿ ನಾವು ಶಾಲಾ ಮಕ್ಕಳು ನಮ್ ತೋಟದಲ್ಲಿ ಬರ್ತಾರೆ, ಅವರು ವಾರ 15 ದಿವಸ ಇರ್ತಾರೆ. ಅವ್ರಿಗೆ ಪರಿಸರ ಪೂರಕವಾಗಿದೆ ಫಸ್ಟ್ ನಾವು ಸಬ್ಜೆಕ್ಟ್ ನ ಕಲಿಸಿ ಅವ್ರ ಗಿಡ ಮರ ರಸ್ತೆ ಪಕ್ಕದಲ್ಲಿ ನಡೆಸ್ತಾ ಬರ್ತಾ ಇದ್ದೀವಿ. ಸುಮಾರು 100 ಮರಗಳು ಬೆಳೀತಾ ಇದ್ದಾವೆ. ಪಕ್ಷಿಗಳು ಏನು ತಿಂತವೆ ಹಣ್ಣು, ಅದನ್ನೇ ನಾವು ಬೆಳೆಸ್ತಾ ಬರ್ತಾ ಇರ್ತಕ್ಕಂತ ಒಂದು ವ್ಯವಸ್ಥೆ. ಮತ್ತೆ ಅದ್ರ ಜೊತೆನಲ್ಲಿ ಪ್ಲಾಸ್ಟಿಕ್ ಅವೇರ್ನೆಸ್ ಬಳಸಬೇಡಿ, ಪ್ಲಾಸ್ಟಿಕ್ ನ ಬದ್ಲಿಗೆ ನೀವು ಬ್ಯಾಗ್ಗಳು ತಗೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳೋದು. ಇದೆಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆನಲ್ಲಿ ನಾವು ಆರೋಗ್ಯ ಪೂರ್ವಕವಾಗಿ ನಾವು ಯಾವ ತರ ಬದುಕಬಹುದು, ನಿಸರ್ಗದಲ್ಲಿ ಸಿಗ್ತಕ್ಕಂತ ಹಣ್ಣು ಹಂಪಲು ತಿನ್ಕೊಂಡು ನಾವು ಆರೋಗ್ಯ ಹಾಸ್ಪಿಟ್ಲಿಗೆ ನಾವು ಹೋಗ್ದಲೆ ಬದುಕೋದ್ ಹೆಂಗೆ ಅಂತ ಹೇಳಿ ಒಂದು ಅಷ್ಟು ವಿಚಾರಗಳನ್ನ ನಾವು ಸಮಾಜಕ್ಕೆ ನಾನು ಕೊಡುಗೆಯಾಗಿ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸರಿ ಸರಿ ಸರಿ, ಬಹಳ ಉತ್ತಮವಾದಂತಹ ಕಾರ್ಯಗಳಲ್ಲಿ ನೀವು ನಿರತರಾಗಿದ್ದೀರಾ. ಹಾಗೆ ನಿಮ್ಮ ಕಾರ್ಯಗಳಿಗೆ ದೊಡ್ಡ ನಮಸ್ಕಾರ ಹಾಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಮತ್ತೊಂದು ಗೀತೆ ತವರಿನ ಸಿರಿ ಚಲನಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ. ಮಹೇಶ್ ಸರ್, ಇನ್ನ ಕೊನೆಯದಾಗಿ ನಮ್ಮ ರೈತರಿಗೆ ಒಂದು ಕಿವಿ ಮಾತು, ಒಂದು ಸಾಲಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಾಸಾಯನಿಕ ಬಳಕೆ ನಿಲ್ಸಿ, ಕಳೆನಾಶಕ ನಿಲ್ಸಿ, ಮತ್ತು ನಿಮಗೆ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನ ಬೆಳ್ಕೊಂಡು ಸಹಜ ಜೀವನ ನಡೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಂತ ಜನರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳ್ತೀರಾ? ಹಾಗೆ ಆಕಾಶವಾಣಿ ಕೇಳುಗರಿದ್ದಾರೆ, ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಎಲ್ಲರಿಗೂ ಆಕಾಶವಾಣಿ ಕೇಳುಗರಿಗೆ ನಾನು ಹೇಳೋದಿಷ್ಟೇ, ಪ್ರತಿನಿತ್ಯ ನೀವು ಸಹಜವಾಗಿ ಬದುಕೋದನ್ನ ಯಾವ ರೀತಿ ಅಂತ ಕಲ್ತ್ಕೊಳ್ಳಿ. ಯಾವ ತರ ನಿಸರ್ಗದಲ್ಲಿ ಸಿಗ್ತಕ್ಕಂತ ವಸ್ತುಗಳು ಬಳಕೆ ಮಾಡ್ಕೋಬಹುದು ಅಂತ ನೀವು ಎಲ್ಲಾದ್ರೂ ಮಾಧ್ಯಮ ರೂಪದಲ್ಲಿ ತಿಳ್ಕೊಬಹುದು ಇವತ್ತು. ಮತ್ತೆ ನಾವು ಅತಿ ಹೆಚ್ಚು ರಾಸಾಯನಿಕ ಔಷಧಿ ಮಾತ್ರೆ ಬಿಟ್ಟು ಬದುಕೋದನ್ನ ಯಾವ ತರ ಅಂತ ತಿಳ್ಕೊಂಡ್ರೆ, ಉದಾಹರಣೆ ನೀವು ಎಷ್ಟು ನೀರ್ ಕುಡಿಬೇಕು, ಯಾವ ಹಣ್ಣು ತಿನ್ಬೇಕು, ಯಾವ ಆಹಾರ ತಿನ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನೀವೇ ಡಾಕ್ಟ್ರು, ಮತ್ತೆ ನಿಮ್ಮನೇನೆ ಔಷಧಿ ಮನೆ, ಮತ್ತೆ ನೀವೇ ಶ್ರೀಮಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿಟ್ಟು ಇದುವರೆಗೂ ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆ ಆಕಾಶವಾಣಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆಕಾಶವಾಣಿ ನನ್ನ ನಮಸ್ಕಾರಗಳು. ಮತ್ತೆ ಪರಿಸರ ಉಳಿಸಿ ಮರ ಗಿಡ ನೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಕೇಳಿ ಹೃದಯವಂತ ಚಲನಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ. ಏನ್ ಬೇಕಾಗುತ್ತೋ ಅದನ್ನ ತಗೊಂತೀವಿ. ನಮ್ಮ ಬೇಲಿ ಒಳಗಿರ್ತಕ್ಕಂತ ಕೆಲವೊಂದು ಸೊಪ್ಪುಗಳನ್ನ ನಾವು ಶೇಖರಣೆ ಮಾಡ್ಕೊಂತೀನಿ. ಜೊತೆಲಿ ನಮ್ ತೋಟದಲ್ಲಿ ನಾವು ಬೆಳಿತಕ್ಕಂತ ಸೊಪ್ಪುಗಳು, ಒಂದ್ ಸ್ವಲ್ಪ ಕಾಳುಗಳು, ಇದೆಲ್ಲ ಸೇರಿಸ್ಬಿಟ್ಟು ಅದನ್ನ ಸಾಂಬಾರ್ ತರ ಮಾಡ್ಕೊಂಡು, ಜೊತೆಲಿ ನಮ್ಮ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ರಾಗಿ, ಮತ್ತೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ಕೆಂಪು ಅನ್ನ, ಮತ್ತೆ ನಮ್ ತೋಟದಲ್ಲಿ ಬೆಳೆದಿರ್ತಕ್ಕಂತ ಕೋಸಂಬರಿ ಮಾಡೋದಿಕ್ಕೆ ನಾವು ಸೌತೆಕಾಯಿ, ಇದೆಲ್ಲ ನಾವು ಉಪಯೋಗಿಸ್ಕೊಂಡು ದಿನನಿತ್ಯ ಊಟದಲ್ಲಿ ಬಳಕೆ ಮಾಡ್ಕೊಂಡು ಬರ್ತಾ ಇದೀವಿ. ಪ್ರತಿನಿತ್ಯ ಹಾಗಾದ್ರೆ ನಿಮ್ಮ ಮನೆ ಅಂಗಳದಲ್ಲಿ ನೀವೇನೇನ್ ಬೆಳಿತಿದ್ದೀರಾ ಅದನ್ನೇ ಬಳಸಿ ನೀವು ಆಹಾರವನ್ನಾಗಿ ಸೇವಿಸ್ತಾ ಇದ್ದೀರಾ? ಹೌದು. ನಮ್ಮ ತುಮಕೂರಿನ ಜೀವಿ ಶಾಸ್ತ್ರಿಗಳು ಹೇಳ್ತಾರೆ, ಪ್ರತಿ ದಿವಸ ಪ್ರಕೃತಿಯಲ್ಲಿ ಏನ್ ಸಿಗುತ್ತೋ ಅದನ್ನ ತಗೊಂಡು ನಾವು ಎಂಜಾಯ್ ಮಾಡ್ಬೇಕು. ಬೆಳಿಗ್ಗೆ ಹೊತ್ತು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ನಾವು
ಸುತ್ತಮುತ್ತ ನಮ್ಮ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತ ತೋಟದಲ್ಲಿ ಪಪ್ಪಾಯ ಆಗ್ಬೋದು, ಸೀಬೆ ಆಗ್ಬೋದು, ಹಲಸ ಆಗ್ಬೋದು, ಆಯಾ ಋತುಮಾನ ತಕ್ಕಂತೆ ಹಣ್ಣುಗಳು ಸಿಗುತ್ತಲ್ಲ, ಹಣ್ಣುಗಳ ಸೇವನೆ ಬೆಳಗ್ಗೆ ನಮ್ದು ಆಹಾರ ಪದ್ಧತಿ ಇರುತ್ತೆ. ತಿಂಡಿಗೆ ಜೋಳ ಆಗ್ಬೋದು, ಈ ತರದ್ದೆಲ್ಲ ನಾವು ಆಹಾರ ಪದ್ಧತಿಗಳು ಅಳವಡಿಸ್ಕೊಂಡು ಬರ್ತಾ ಇರ್ತೀವಿ. ಆದ್ರೆ ಸರ್, ಈ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಸಹಜ ಜೀವನವನ್ನ ನಡೆಸೋದು ಒಂಥರ ಸವಾಲಾಗಿದೆ. ಸೊ ಇದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬಹುದು? ಆಧುನಿಕ ಜಗತ್ತು ಎಂದ್ರೆ ಕೆಲವೊಂದು ಆಧುನಿಕವಾಗಿ ಅಭಿವೃದ್ಧಿ ಒಂದಿರುತ್ತೆ. ಆಧುನಿಕ ಜಗತ್ತು ಅಂತಂದ್ರೆ ಎಲ್ಲದೂ ಆಧುನಿಕವಾಗಿದೆ ನಮ್ ಜಗತ್ನಲ್ಲಿ ಅಂತ ತಿಳ್ಕೊಂಡ್ರೆ ಅದು ತುಂಬಾ ತಪ್ಪಾಗುತ್ತೆ. ಆದ್ರೆ ಪರಿಸರ ಪೂರ್ವಕವಾಗಿ ಆಧುನಿಕವಾಗಿಲ್ಲ, ಆರೋಗ್ಯ ಪೂರ್ವಕವಾಗಿ ಆಧುನಿಕವಾಗಿಲ್ಲ. ಅದು ಎಲ್ಲಾ ಕಡೆನೂ ಪರಿಸರ ವಿರುದ್ಧವಾಗಿ ಆಧುನಿಕತೆನ ಅಳವಡಿಸ್ಕೊಂಡು ಹೋಗ್ತಾ ಇದೆ. ಅದು ಪರಿಸರ ಪೂರ್ವಕವಾಗಿ ಯಾವುದು ಅಭಿವೃದ್ಧಿ ಹೊಂದಿಲ್ಲ ಅಂತ ನನ್ನ ಒಂದು ವೈಯಕ್ತಿಕ ವಿಚಾರ. ಓಕೆ ಸರ್, ಇವಾಗ ಪರಿಸರ ಪೂರ್ವಕವಾಗಿ ನಾವೇನಾದ್ರೂ ಅಭಿವೃದ್ಧಿ ಮಾಡ್ಕೋಬೇಕಂದ್ರೆ, ಸಹಜ ಜೀವನವನ್ನ ನಡೆಸ್ಬೇಕಂದ್ರೆ ಒಂದು ಕಿವಿ ಮಾತು. ಸಹಜ ಜೀವನಕ್ಕೆ ಹೋದ್ರೆ ಅಲ್ಲಿ ಪರಿಸರನು ಬರುತ್ತೆ ನಮ್ಗೆ. ಯಾವ್ದು ಹೊರಗಡೆ ಹಾಳು ಮಾಡಬಾರ್ದು. ಉದಾಹರಣೆಗೆ ಪ್ಲಾಸ್ಟಿಕ್ ತಗೊಂಡ್ಬರ್ಬಾರ್ದು. ನಂತರ ಕೈ ಚೀಲ ಇರುತ್ತೆ. ಯಾವಾಗ ಹೋದ್ರು ನಾವು ಸಂತೆಗೆ ಹೋದ್ರೆ ನಾವು ಕೈ ಚೀಲ ಇರುತ್ತೆ. ಅದ್ ಯಾವ ಮಟ್ಟಿಗೆ ತಗೊಂಡ್ ಹೋಗಿದೀವಿ ಅಂದ್ರೆ, ನಾನೇ 106 ಜನಕ್ಕೆ ಚೀಲ ಹಂಚಿರೋದು ಇದೆ. ಪ್ಲಾಸ್ಟಿಕ್ ನಾನು ಬಾಟ್ಲದ್ದು ಎಲ್ಲಾದ್ರೂ ಮದ್ವೆಗಳ್ಗೆ ಹೋದ್ರೆ ಅದನ್ನ ವಿರೋಧ ಮಾಡ್ತೀನಿ. ನಾನು ಊಟಕ್ಕೆ ತಗೊಳೋದಿಲ್ಲ ಪ್ಲಾಸ್ಟಿಕ್ ಇದೆಲ್ಲ ಬಾಟ್ಲುಗಳು. ಅದೆಲ್ಲ ಪರಿಸರ ಹಾಳು ಮಾಡ್ತಕ್ಕಂತ ಒಂದು ವ್ಯವಸ್ಥೆ. ಅಲ್ಲಿ ಸಹಜ ಜೀವನ ಬರಲ್ಲ. ಅದ್ರಲ್ಲಿ ಸಹಜ ಜೀವನ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಪರಿಸರ ಪೂರಕವಾಗಿರ್ಬೇಕು ಜೀವನ. ಇದು ಆಧುನಿಕತೆ ಪರಿಸರ ಪೂರಕವಾಗಿ ಇಲ್ಲ ಆಧುನಿಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸಹಜ ಜೀವನ ಸರಳ ಜೀವನ ಅಂತಾನು ಕೂಡ ಸರಳವಾಗಿ ಹೇಳ್ಬೋದು. ಸರಳ ಜೀವನ ಮತ್ತೆ ಪರಿಸರ ಪೂರಕವಾಗಿರುತ್ತೆ ಸರಳ ಜೀವನ. ಮತ್ತೆ ಅವ್ನು ಸರಳ ಜೀವನ ಮಾಡ್ತಕ್ಕಂತ ಹೃದಯ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಒಂದು ಜೀವ ಸಂಕುಲಗಳಿಗೆ ಯಾವುದೇ ಹಾನಿ ಮಾಡಬಾರ್ದು ಅಂತ ಅವನ ಮನಸ್ಸು ಆ ಕಡೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಆ ಸರಳ ಜೀವನದಲ್ಲಿ ಅದರಲ್ಲಿ ಅಳವಡಿಸ್ಕೊಂಡಾಗ. ಪ್ರಕೃತಿ ಪರವಾದಂತಹ ಚಿಂತನೆಗಳಿಂದ ತುಂಬಿದಂತಹ ಜೀವನ ಸಹಜ ಜೀವನ. ಸರಳ ಜೀವನ ಮತ್ತೆ ಸಹಜ ಜೀವನ ಇರುತ್ತಲ್ಲ, ಆಗರ್ಭ ಶ್ರೀಮಂತ ಜೀವನ ಅಂತ ನನ್ನ ಒಂದು ವೈಯಕ್ತಿಕವಾಗಿ ಒಂದು ಕಲ್ಪನೆ ನಂದು. ಓಕೆ ಸರ್, ಈ ಜೀವನದ ಬಗ್ಗೆ ಮತ್ತಷ್ಟು ಮಾತಾಡಬಹುದು ಈ ಒಂದು ಗೀತೆಯ ನಂತರ. ಈಗ ಕೇಳಿ, ಜಿಮ್ಮಿಗಲ್ಲು ಚಲನಚಿತ್ರದಿಂದ ವಿಷ್ಣುವರ್ಧನ್ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಹಾಯಾಗಿರ್ಬೇಕಂದ್ರೆ ಹೊಟ್ಟೆ ತುಂಬಾ ಊಟ, ಹಾಗೆ ನಿದ್ದೆ ಮಾಡಕ್ ಒಂದು ಜಾಗ ಅಷ್ಟಿದ್ರೆ ಸಾಕು ಅಂತ ಭಾವಿಸ್ತೀವಿ ಅಲ್ವಾ? ಈ ಸಹಜ ಜೀವನದಲ್ಲೂ ಕೂಡ ಕೆಲವೊಂದು ದಾರಿಗಳು ಹಾಗೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಹಾಗೆ ನೀವು ಜಮೀನಲ್ಲಿ ಕೃಷಿ ಮಾಡ್ತಾ ಇದೀರಲ್ವಾ ಸರ್? ಹೌದು. ನೀವೇನೇನ್ ಬೆಳಿತಿದ್ದೀರಾ ಈಗ? ನಾವು ಸುಮಾರು 15 ವರ್ಷಗಳಿಂದ ನೈಸರ್ಗಿಕ ಕೃಷಿ ಅವಲಂಬನೆ ಮಾಡ್ಕೊಂಡಿದೀವಿ. ಅದರಲ್ಲಿ ಹಾ ಸರ್, ಅದು ಕೂಡ ನಿಸರ್ಗದತ್ತವಾಗಿರುತ್ತೆ. ಒಂದು ಭೂಮಿನಲ್ಲಿರ್ತಕ್ಕಂತ ಕೋಟಿ ಜೀವಾಣುಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳನ್ನ ಬದುಕಿಸ್ತಕ್ಕಂತ ಒಂದು ಕೃಷಿ, ಆಧ್ಯಾತ್ಮಿಕ ಕೃಷಿ ಅಂತ ಕರಿಬಹುದು. ಹಾ ಸರ್. ಸುಭಾಷ್ ಪಾಲೇಕರ್ ಜೊತೆನಲ್ಲಿ ಅದನ್ನ ಕ್ರಮಗಳನ್ನ ಅಳವಡಿಸ್ಕೊಂಡಿದೀನಿ. ನಮ್ದು ಆದಾಯಕ್ಕೆ ಒಂದ್ ಸ್ವಲ್ಪ ತೆಂಗಿರುತ್ತೆ, ಅಡಿಕೆ ಇರುತ್ತೆ, ಬಾಳೆ ಇರುತ್ತೆ, ಪಪಾಯ ಇರುತ್ತೆ, ಮತ್ತು ಸೀಬೆ ಇರುತ್ತೆ. ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದಷ್ಟು ಭಾಗನ ಸಪೋಟ ಇರುತ್ತೆ, ಮಾವಿದೆ, ಎಲ್ಲದೂ ಕೂಡ ಒಂದು 25 ಭಾಗನ ಪಕ್ಷಿಗಳಿಗೋಸ್ಕರ ಬಿಡ್ತೀವಿ. ಪಕ್ಷಿಗಳಿಗೆ ಅಂತಾನೆ ಬಿಟ್ಟಿದ್ದೀರಾ ಅದನ್ನ? ಪಕ್ಷಿಗಳಿಗೋಸ್ಕರನೇ ಬಿಡ್ತೀವಿ. ಫಸ್ಟ್ ಅವು ತಿಂತವೆ. ನಾವು ದೇವ್ರಿಗೆ ಎಡೆ ಹಾಕ್ತಿವಲ್ಲ, ಹಿಂದಿನ ಕಾಲದಲ್ಲಿ ಆತರ ಫಸ್ಟ್ ಬಂದಿರೋದು ಪಕ್ಷಿಗಳಿಗೋಸ್ಕರ ಬಿಡ್ತೀವಿ. ಅದ್ರಲ್ಲಿ ನಾವು ನಮಗೊಂದ್ ಸ್ವಲ್ಪ ಪಕ್ಷಿಗಳು ಬಿಡ್ತವೆ. ಇದ್ರಲ್ಲಿ ನೇರ ಸಂಪರ್ಕ ಇಟ್ಕೊಂಡಿದೀವಿ ಪಕ್ಷಿಗಳು ಪ್ರಾಣಿಗಳಿಗೆಲ್ಲ. ನಾವು ಒಂದು ಆತ್ಮದಲ್ಲಿ, ನಾವು ಮನಸ್ಸಿನಲ್ಲಿ ಒಂದು ಏಕಾಗ್ರತೆ ಸಾಧನೆ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ಅಂತ ಅಲ್ಲಿ ಕಲ್ಪನೆ ಇಟ್ಕೊಂಡಿದೀವಿ. ಅಂದ್ರೆ ಆ ಪಕ್ಷಿಗಳು ರೈತನಿಗೆ ಬೇಕು. ಯಾಕೆಂದ್ರೆ ಬೇಡವಾದ ಕೀಟಗಳನ್ನ ಎಕ್ಕಿ ತಿಂತಾವ. ರೈತ ಮಿತ್ರ ಅಂತ ಕರಿಬಹುದು ಪಕ್ಷಿಗಳು. ಅಂದ್ರೆ ಬರೀ ಏನು ಜನರಿಗೆ ಮಾತ್ರ ನೀವು ಅನ್ನವನ್ನ ನೀಡ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳಿಗೆಲ್ಲ ನೀವು ಆಸರೆ ಆಗಿದ್ದೀರಾ ಅನ್ನೋದಾಯ್ತು. ಒಂದ್ ಸ್ವಲ್ಪ ಭಾಗ ಅದಕ್ಕೆ ಮೀಸಲು ಇಟ್ಟಿರ್ತೀವಿ. ಅವು ಕೂಡ ಇಕ್ಕೆ ಇಕ್ತಾವಲ್ಲ, ನಮಗೆ ಮೋಸ ಮಾಡೋ ಸಾಧ್ಯತೆನೇ ಇಲ್ಲ. ಮನುಷ್ಯ ಕಿತ್ಕೊಂಡ್ ಹೋದ್ರೆ ಮೋಸ ಆಗುತ್ತೆ. ಅದು ಪಕ್ಷಿಗಳು ತಿಂದದನ್ನ ಬೀಜನ ಎಲ್ಲೋ ಒಂದ್ ಕಡೆ ಹಾಕುತ್ತೆ. ಮತ್ತೆ ನಮ್ ಜಮೀನಲ್ಲೇ ನಾವು ಇಕ್ಕೆ ಇಕ್ಕೋದ್ರಿಂದ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ.
ಹಾ ಸರ್, ಈಗ ನಾವು ಸಹಜ ಜೀವನ ಮಾರ್ಗದರ್ಶಿ ಅಂತ ಹೇಳಿ ತಗೊಂಡ್ವಿ, ಹಾಗೇನೆ ನೈಸರ್ಗಿಕ ಕೃಷಿ ತಜ್ಞ ಅಂತ ತಗೊಂಡ್ವಿ. ನೀವ್ ಯಾವ ರೀತಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀರಾ? ಕೆಲವೊಂದು ನಮ್ಮ ಸುತ್ತಮುತ್ತಲ ಇರ್ತಕ್ಕಂತ ನಮ್ಮ ಗ್ರಾಮ ಸುತ್ತಮುತ್ತಲ ಇರ್ತಕ್ಕಂತ ಗ್ರಾಮಗಳು ಆಗ್ಬೋದು, ಮತ್ತೆ ಮಕ್ಕಳು ಶಾಲಾ ಮಕ್ಕಳಿಗಾಗ್ಬೋದು, ಮತ್ತೆ ಪಟ್ಟಣದಲ್ಲಿ ಇರ್ತಕ್ಕಂತ ಜನಗಳಿಗಾಗ್ಬೋದು. ಹ್ಮ್. ಪರಿಸರ ಅಂತಂದ್ರೆ ಏನು, ಗಿಡ ಮರ ಅಂದ್ರೆ ಏನು, ಮತ್ತೆ ಯಾವ ತರ ಅದು ಬೆಳವಣಿಗೆ ಸಹಾಯ ಮಾಡ್ಬೋದು ನಾವು, ಮರ ಗಿಡಗಳು ಹಾಕ್ಬಹುದು. ಇದೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ತರ ಆರೋಗ್ಯ ಪೂರ್ಣವಾಗಿ ಬದುಕಬಹುದು, ಹೊರಗಡೆಯಿಂದ ತರ್ತಕ್ಕಂತ ರಾಸಾಯನಿಕಗಳ ಬಳಕೆ ಬಿಟ್ಟು ನಾವು ದಿನನಿತ್ಯ ಯಾವ ತರ ಬದುಕಬಹುದು ಅನ್ನೋದನ್ನ ಒಂದು ಕಲ್ಪನೆ ಇಟ್ಕೊಂಡು ಮಕ್ಕಳಿಗೆ, ಹೊರಗಡೆಯಿಂದ ಬರ್ತಕ್ಕಂತ ಜನಗಳಿಗೆ ನಾವು ಕಲಿಸ್ತಾ ಬರ್ತಾ ಇದೀವಿ. ಸಾಮಾನ್ಯವಾಗಿ ರೈತ ಕೂಡ ನಾವು ಯಾವ ತರ ಜೀವನ ಮಾಡ್ಬೋದು, ಅಲ್ಲೇ ಇರ್ತಕ್ಕಂತ ವಸ್ತುಗಳನ್ನು ತಗೊಂಡು ಯಾವ ತರ ಮನೆ ಕಟ್ಟೋದು, ಮತ್ತೆ ಅವನು ಆಹಾರ ಪದ್ಧತಿಗಳೇನು, ಯಾವಾಗ ಹಣ್ಣು ತಿನ್ಬೇಕು, ಯಾವಾಗ ಎಷ್ಟು ನೀರ್ ಕುಡಿಬೇಕು, ಆಮೇಲೆ ಮಳೆ ನೀರನ್ನ ಶೇಖರಣೆ ಮಾಡಿ ನಾವು ಕುಡಿಯೋದನ್ನ ಬಳಸ್ಕೊಳೋದು ಯಾವ ತರ ಅಡಿಗೆಗೆ ಮತ್ತೆ ಕುಡಿಯೋದಿಕ್ಕೆ. ಅದಲ್ದಲೆ ಉಡುಗೆ ತೊಡುಗೆ ಯಾವ ತರ ಇರಬೇಕು. ಎದ್ದ ತಕ್ಷಣ ನಮ್ಗೆ ಒಂದು ಎದುರಾಗುತ್ತದೆ. ಮತ್ತೆ ಇದು ಹಲ್ಲುಜ್ಜೋದು ಬಳಕೆ ನಾವು ಏನ್ ಮಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ, ಅದನ್ನ ಬಳಕೆ ಮಾಡ್ಕೊಂಡು ನಮ್ಮಲ್ಲಿ ನಿಸರ್ಗ ಸಿಗ್ತಕ್ಕಂತ ಬೇವಿನ ಕಡ್ಡಿ ಆಗ್ಬೋದು, ಮತ್ತೆ ಹಿರಿಯವರು ಮಾಡ್ತಿರ್ತಕ್ಕಂತ ತೆಂಗಿನಲ್ಲಿ ಒಂಬಳೆನಲ್ಲಿ ಸುಟ್ಟು ಅದಕ್ಕೆ ಕಂದು ಉಪ್ಪು ಸೇರಿಸಿ ಕೆಲವೊಂದು ಲವಂಗ ಮತ್ತೆ ಇನ್ನು ಅನೇಕ ಗಿಡಮೂಲಿಕೆ ಸೇರಿಸಿ ಮಾಡ್ತಕ್ಕಂತ ಒಂದು ಅಲ್ಪುಡಿ ಆಗ್ಬೋದು, ಮತ್ತೆ ಕೈಯಲ್ಲಿ ತಿಕ್ತಕ್ಕಂಥದ್ದು ಆಗ್ಬೋದು. ಆಮೇಲೆ ಸಹಜ ಜೀವನಕ್ಕೆ ಆಹಾರದ ನಿಯಮ ಬಂದ್ರೆ ಆಯಾ ಕಾಲದಲ್ಲಿ ಋತುಮಾನದಲ್ಲಿ ಸಿಗ್ತಕ್ಕಂತ ಹಣ್ಣುಗಳು ತಗೊಂಡು ಬಳಕೆ ಮಾಡ್ತಕ್ಕಂಥದ್ದು ಇರ್ಬಹುದು. ಮತ್ತೆ ಅಲ್ಲಿ ಊಟದಲ್ಲಿ ವೈವಿಧ್ಯತೆ, ಕೆಲವೊಂದು ಮನೆ ಹಿತ್ತಲುಗಳಲ್ಲಿ ಸೊಪ್ಪಿನ ಮಡಿಗಳು ಅಂತ ತಯಾರು ಮಾಡ್ತಾ ಇದ್ರು, ಬಳ್ಳಿ ತರಕಾರಿಗಳು ಮಾಡ್ತಾ ಇದ್ರು. ಇದೆಲ್ಲ ಪರಾವಲಂಬಿ ಆಗದಲ್ಲೇ ಸ್ವಾವಲಂಬಿಯಾಗಿ ಮಾಡ್ಕೊಂತಕ್ಕಂಥದ್ದು ಬದುಕೆ ಸಹಜ ಜೀವನ ಅಂತ ನನ್ನ ಒಂದು ವೈಯಕ್ತಿಕ ಅನುಭವ. ಸರಿ ಸರ್, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಒಂದು ಗೀತೆಯ ನಂತರ. ಈಗ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ವಿ ಮನೋಹರ್